ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಹೆಲ್ದಿ ಮಿಲೆಟ್ ಮಿಕ್ಸ್ ಪೌಡರ್ನ ಹೇಗೆ ಮನೆಯಲ್ಲಿ ತಯಾರಿಸಬೇಕು ಅಂತ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೂ ಕೂಡ ಇದರ ಅಗತ್ಯ ತುಂಬ ಇದೆ. ಈಗಿನ ಕಾಲದ ಫುಡ್ಡಲ್ಲಿ ನಮಗೆ ಯಾವುದೇ ರೀತಿ ಪೌಷ್ಟಿಕಾಂಶ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಮೊದಲನೇದಾಗಿ ನಾವು ಎಲ್ಲ ಕಾಳುಗಳನ್ನು, ಸಿರಿಧಾನ್ಯಗಳನ್ನು ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕು. ಹಾಗೆ ಗೋಧಿ ಮತ್ತು ರಾಗಿ ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಳ್ಳೋಕೆ ಬರ್ದಿಲ್ಲ ಅಂದರೆ ನೀವು ರೆಡಿ ಕ್ಲೀನ್ ಆಗಿರೋದನ್ನೇ ತಂದಿಟ್ಕೊಳ್ಳಿ ಅಥವಾ ಮಿಷಿನಲ್ಲಿ ಕ್ಲೀನ್ ಮಾಡಿಸ್ಕೊಳ್ಳಿ. ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಈಗ ಒಂದೊಂದೇ ಸಿರಿಧಾನ್ಯಗಳನ್ನು ಈ ರೀತಿ ಸಣ್ಣ ಉರಿಯಲ್ಲಿ ಹುರಿದ್ಕೊಳ್ಬೇಕು. ಈಗ ನಾವು ಬರಗುನ ಹುರಿತಾ ಇದ್ದೀವಿ. ಈ ರೀತಿ ಸಣ್ಣ ಉರಿಯಲ್ಲಿ ಇಟ್ಟು ಉರಿಯೋದ್ರಿಂದ ಅದರಲ್ಲಿರೋ ಫ್ಲೇವರ್ ಹಾಗೆ ಇರುತ್ತೆ ಮತ್ತು ಸೀದೋಗೋದಿಲ್ಲ. ಸೀದೋದ್ರೆ ಅದ್ರ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಹುರಿದಾದ್ಮೇಲೆ ಅದನ್ನು ನಾವು ಒಂದು ಮೊರದಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಪಾತ್ರೆಗೆ ಹಾಕಬೇಕು. ಈಗ ನಾವು ಕೂರ್ಲೆ, ಸಿರಿಧಾನ್ಯಗಳಲ್ಲಿ ಒಂದು ಕೂರ್ಲೆ, ಇದನ್ನು ಹುರಿತಾ ಇದ್ದೀವಿ. ಹಾರಕ್ಕಿಟ್ಟಿದ್ದೀವಿ ಕೂರ್ಲೆನ. ಈಗ ನೆಕ್ಸ್ಟು ಸಾಮೆನ ಹಾಕ್ತಾ ಇದ್ದೀವಿ. ಸಾಮೆ ಆದಮೇಲೆ ಈಗ ನಾವು ಗೋಧಿನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಹೇಗೆ ಅಂದರೆ ಅದು ಹರಡಬೇಕು. ಹಾಗೆ ಹುರಿತಾ ಅದು ಸೌಂಡ್ ಬರುತ್ತೆ ಚಟ್ ಚಟ್ ಅಂತ. ಆ ರೀತಿ ಹುರಿದು ಚೆನ್ನಾಗಿ ಹಾರಕ್ಕೆ ಇಡಬೇಕು. ಗೋಧಿ ಆಯಿತು. ನೆಕ್ಸ್ಟ್ ಇವಾಗ ನಾವು ಅಗಸೆ ಬೀಜನ ಹಾಕಬೇಕು. ನಾವು ಗೋಧಿ ಮತ್ತು ರಾಗಿನ 1.5 kg ತೊಗೊಂಡ್ರೆ ಮಿಕ್ಕಿದೆಲ್ಲ ಸಿರಿಧಾನ್ಯಗಳನ್ನು ಅರ್ಧ kg ತೊಗೊಂಡಿದ್ದೀವಿ. ಅಗಸೆ ಬೀಜನ ಒಂದು 300 ಗ್ರಾಮ್ ಅಷ್ಟು ಹಾಕಬೇಕಾಗುತ್ತೆ. ಅಗಸೆ ಬೀಜ ನಮ್ಮ ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಈಗ ಕಡಲೆ ಬೀಜ. ಈ ಒಂದು ಪೌಡರಿಂದ ಪ್ರತಿಯೊಂದು ಪೌಷ್ಟಿಕಾಂಶ ಕೂಡ ನಮಗೆ ಸಿಗುತ್ತೆ. ಈಗ ಉದ್ದಿನಬೇಳೆ, ಇದನ್ನು ಹಾರಕ್ಕಿಟ್ಟಿದ್ದೀವಿ ಕಡಲೆ ಬೀಜನ. ಈಗ ಉದ್ದಿನಬೇಳೆನೂ ಕೂಡ ಕೆಂಪುಗೆ ಸಣ್ಣ ಉರಿನಲ್ಲಿ ಹುರ್ಕೊಳ್ಬೇಕು. ಸಿಪ್ಪೆ ತೆಗೆದು ಹುರಿದಾದ್ಮೇಲೆ ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ನಾವು ಜೋಳನ ಹಾಕೊಳ್ತಾ ಇದ್ದೀವಿ. ಇದು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಬಟ್ ಅಗಸೆ ಬೀಜ ಬೇಗನೆ ಆಗಿಬಿಡುತ್ತೆ, ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ. ಚಟ ಚಟ ಅಂತ ಸೌಂಡ್ ಬಂದಮೇಲೆ ಚೆನ್ನಾಗಿ ಹುರಿದಿದೆ ಅಂತ ಇದನ್ನು ಹಾರಕ್ಕೆ ಹಾಕಿದ್ದೀವಿ. ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಜೋಳ ಸ್ವಲ್ಪ ಲೇಟಾಗುತ್ತೆ. ಸಣ್ಣ ಉರಿನಲ್ಲೇ ಆದಷ್ಟು ತಾಳ್ಮೆಯಿಂದ ಈ ರೀತಿ ಹುರ್ಕೊಳ್ಬೇಕು. ಉರಿ ಜಾಸ್ತಿ ಮಾಡಿದ್ರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಅದು ನೀಟಾಗಿ ಫ್ರೈ ಆಗಿರಲ್ಲ. ನೋಡಿ, ಇದನ್ನು ಹಾರಕ್ಕಿಟ್ಟಿದ್ದೀವಿ ಜೋಳನ. ಈಗ ಸೋಯಾ, ಇದನ್ನು ಇವಾಗ ನಾವು ಹುರ್ಕೊಳ್ಬೇಕು. ರಾಗಿನ ಹುರಿದು ಪಾತ್ರೆಗೆ ಹಾಕ್ತಾ ಇದ್ದೀವಿ. ಹೆಸರು ಕಾಳನ್ನ ಹಾರಕ್ಕಿಟ್ಟಿದ್ದೀವಿ. ನೋಡಿ, ಇದು ಹುರಿತಾ ಸೈಜ್ ಕಡಿಮೆ ಆಗ್ತಾ ಇರುತ್ತೆ, ಸಣ್ಣ ಆಗುತ್ತೆ. ಈಗ ಇದು ಹಲಸಂದೆ ಕಾಳು, ಇದನ್ನು ಹುರ್ಕೊಳ್ತಾ ಇದ್ದಾರೆ. ಈಗ ಕಡಲೆಕಾಳು, ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಮೆಂತ್ಯ ಹಾಕ್ಕೊಳ್ತಾ ಇದ್ದಾರೆ. ಮೆಂತ್ಯನೂ ಕೂಡ ಹಾಗೆ ಹುರ್ಕೊಳ್ಬೇಕು. ಇದು 200 ಗ್ರಾಮ್ ಹಾಕಿದ್ರೆ ಸಾಕು. ಶುಗರ್ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಇದಾದಮೇಲೆ ಹುರುಳಿಕಾಳು, ಇದು ಕೂಡ 200 ಗ್ರಾಮ್ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಈ ರೀತಿ ಹುರ್ಕೊಳ್ಬೇಕು. ಈಗ ಮೆಣಸು, ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಬೇಕು.
ಇದು ಸುಮ್ಮನೆ ಸುವಾಸನೆಗೋಸ್ಕರ ಹಾಕ್ತಾ ಇದ್ದೀವಿ. ಮತ್ತು ಜೀರಿಗೆ ಕೂಡ ಒಂದು 200 ಗ್ರಾಮ್ಸ್ ಹಾಕಬೇಕು. ಇದು ಬೇಗ ಜೀರ್ಣನೂ ಕೂಡ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದು. ಸ್ವಲ್ಪ ಸಬ್ಬಕ್ಕಿ ಇದನ್ನು ಕೂಡ ಹುರಿದು ಹಾಕ್ಕೊಳ್ಬೇಕು. ನೋಡಿ, ಈಗ ಮಿಲ್ ಮಾಡಿಸೋದಕ್ಕೆ ಕಾಳುಗಳು ರೆಡಿಯಾಗಿದೆ. ಇದಕ್ಕೆ ಎಷ್ಟು ಪ್ರಮಾಣ ನಾವು ಏನೇನು ಹಾಕಿದ್ದೀವಿ ಅಂತ ಒಂದು ಸಲ ಹೇಳ್ತೀನಿ. ರಾಗಿ ಮತ್ತು ಗೋಧಿ 1.5 ಕೆ ಜಿ ಮತ್ತು ಸಿರಿಧಾನ್ಯಗಳೆಲ್ಲ ಅರ್ಧ kg ತೊಗೊಂಡಿದ್ದೀವಿ. ಮತ್ತು ರಾಜ್ಮಾ, ಕಡಲೆಬೀಜ, ಸೋಯಾಬೀನ್, ಕಡಲೆಕಾಳು, ಹುರುಳಿಕಾಳು, ಜೋಳ, ಅಗಸೆ ಬೀಜ, ಬಟಾಣಿ, ಹೆಸರು ಕಾಳು ಇದೆಲ್ಲ 300 ಗ್ರಾಮ್ ತೊಗೊಂಡಿದ್ದೀವಿ. ಇನ್ನು ಏಲಕ್ಕಿ ಸ್ವಲ್ಪ, ಕರಿಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಬಾದಾಮಿ ಇದೆಲ್ಲ 200 ಗ್ರಾಮ್ ತೊಗೊಂಡಿದ್ದೀವಿ. ಸಬ್ಬಕ್ಕಿ 100 ಗ್ರಾಮ್ ಮತ್ತು ಒಣಶುಂಠಿ ಸ್ವಲ್ಪ ಹಾಕಿ ಇದನ್ನು ಹುರಿದು ಇಟ್ಕೊಂಡಿದ್ದೀವಿ. ಈಗ ಇದನ್ನು ಮಿಲ್ ಮಾಡಿಸ್ಕೊಳ್ಬೇಕು. ನೋಡಿ, ಹಿಟ್ಟನ್ನ ನಾವು ತಣ್ಣೀರಲ್ಲಿ ಕಲಸಿ ಈ ರೀತಿ ಬಿಸಿನೀರಲ್ಲಿ ಹಾಕಿ ಕುದಿಸಿ ಇಟ್ಕೊಳ್ಬೇಕು. ಬೇಕು ಅಂದರೆ ಸ್ವಲ್ಪ ಬೆಲ್ಲ ಅಥವಾ ಉಪ್ಪು ಹಾಕ್ಕೊಳ್ಳಿ. ಹಾಲನ್ನು ಕಾಯಿಸಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಲೆಟ್ ಹೆಲ್ತಿ ಡ್ರಿಂಕ್ ರೆಡಿ ಆಯಿತು.